ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕಾನ್ಸೆಪ್ಟ್ ನೋಡೋದಾದ್ರೆ ಸಂಬಂಧಗಳ ಸಾಮಾನ್ಯ ವಿಧಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಂಬಂಧದ ವಿಧಗಳು ಮತ್ತೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ದೇಶ ಮತ್ತು ರಾಜಧಾನಿ. ದೇಶದಲ್ಲಿ ಭಾರತವನ್ನ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲಿ ದೆಹಲಿಯನ್ನ ಕೊಟ್ಟಿದ್ದಾರೆ. ಭಾರತದ ರಾಜಧಾನಿ ಯಾವುದಾಗಿದೆ? ನವದೆಹಲಿಯಾಗಿದೆ. ರಾಜ್ಯ ಮತ್ತು ರಾಜಧಾನಿ. ರಾಜ್ಯದಲ್ಲಿ ಕರ್ನಾಟಕವನ್ನ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲಿ ಬೆಂಗಳೂರನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರಾಗಿದೆ. ದೇಶ ಮತ್ತು ಕರೆನ್ಸಿಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ USA ಇದೆ. USAಯ ಕರೆನ್ಸಿ ಯಾವುದು? ಡಾಲರ್ ಆಗಿದೆ. ಹಾಗಾದ್ರೆ ನಮ್ಮ ಭಾರತದ್ದು ರೂಪಾಯಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಉಪಕರಣ ಮತ್ತು ಮಾಪನ ಕೊಟ್ಟಿದ್ದಾರೆ. ಥರ್ಮೋಮೀಟರ್ನ ಮಾಪನ ತಾಪಮಾನವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ಪ್ರಮಾಣ ಮತ್ತು ಘಟಕ. ಈ ಉದ್ದದ ಘಟಕ ಯಾವುದು? ಮೀಟರ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ವ್ಯಕ್ತಿ ಮತ್ತು ಗುಂಪನ್ನ ಕೊಟ್ಟಿದ್ದಾರೆ. ಸೈನಿಕ ಯಾವ ಗುಂಪಿಗೆ ಸೇರುತ್ತಾನೆ? ಸೈನ್ಯಕ್ಕೆ ಸೇರುತ್ತಾನೆ ಅಲ್ವಾ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಪ್ರಾಣಿ ಮತ್ತು ಮರಿ. ಈ ಬೆಕ್ಕು ಬೆಕ್ಕಿನ ಮರಿಯಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಕೆಲಸಗಾರ ಮತ್ತೆ ಉಪಕರಣವನ್ನು ಕೊಟ್ಟಿದ್ದಾರೆ. ಶಿಲ್ಪಿ ಉಪಯೋಗಿಸುವ ಉಪಕರಣ ಉಳಿಯಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಕೆಲಸಗಾರ ಮತ್ತು ಕೆಲಸದ ಸ್ಥಳವನ್ನ ಕೊಟ್ಟಿದ್ದಾರೆ. ಶಿಕ್ಷಕ ಎಲ್ಲಿ ಕೆಲಸ ಮಾಡ್ತಾನೆ? ಶಿಕ್ಷಕ ಶಾಲೆಯಲ್ಲಿ ಕೆಲಸ ಮಾಡುತ್ತಾನೆ. ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಪದ ಮತ್ತು ಸಮಾನಾರ್ಥಕ ಪದವನ್ನ ಕೊಟ್ಟಿದ್ದಾರೆ. ದೊಡ್ಡದು ಸಮಾನಾರ್ಥಕ ಪದ, ವಿಶಾಲವಾದದ್ದು ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ ಪದ ಮತ್ತು ವಿರುದ್ಧಾರ್ಥಕವನ್ನ ಕೊಟ್ಟಿದ್ದಾರೆ. ಹಗಲಿನ ವಿರುದ್ಧಾರ್ಥಕ ರಾತ್ರಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ ಅಧ್ಯಯನ ಮತ್ತು ವಿಷಯ. ಈ ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ? ಆರ್ಟ್ಗೆ ಸಂಬಂಧಿಸಿದ ಅಧ್ಯಯನ ಈ ಕಾರ್ಡಿಯಾಲಜಿ ಆಗಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಉತ್ಪನ್ನ ಮತ್ತು ಕಚ್ಚಾ ವಸ್ತುವನ್ನು ಕೊಟ್ಟಿದ್ದಾರೆ. ಈ ಜಾಗರಿ ಅಂದ್ರೆ ಯಾವುದು? ಬೆಲ್ಲವಾಗಿದೆ. ಈ ಬೆಲ್ಲದ ಕಚ್ಚಾ ವಸ್ತು ಯಾವುದು? ಕಬ್ಬು ಅಂದ್ರೆ ಶುಗರ್ ಕೇನ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಬಾಣಸಿಗ ಚಾಕು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಶಿಲ್ಪಿ ಕಲ್ಲ, ಇಲ್ಲ ಹುಳಿನ, ಇಲ್ಲ ವಸ್ತು ಸಂಗ್ರಹಾಲಯನ, ಇಲ್ಲ ಪ್ರತಿಮೆನ. ಬಾಣಸಿಗ ಚಾಕು ಆಯುಧವನ್ನು ಉಪಯೋಗಿಸಿದ್ರೆ ಶಿಲ್ಪಿ ಹಾಗಾದ್ರೆ ಉಳಿಯನ್ನು ಉಪಯೋಗಿಸ್ತಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಕಾರ್ಡಿಯಾಲಜಿ ಹಾರ್ಟ್ಗೆ ಸಂಬಂಧಿಸಿದ್ದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆರ್ನಿಥಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಪಕ್ಷಿಗಳ ಅಧ್ಯಯನಕ್ಕೆ ಆರ್ನಿಥಾಲಜಿ ಅಂತ ಕರೆಯಲಾಗುತ್ತದೆ. ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಕರ್ನಾಟಕ ಬೆಂಗಳೂರಾದ್ರೆ ಗುಜರಾತ್ ಅಹಮದಾಬಾದ, ಇಲ್ಲ ಸೂರತ್ತ, ಇಲ್ಲ ಗಾಂಧಿನಗರನ, ಇಲ್ಲ ಮುಂಬೈಯ.
ಈ ಗುಜರಾತ್ನ ರಾಜಧಾನಿ ಗಾಂಧಿನಗರವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ ಬಾರೋಮೀಟರ್ ಒತ್ತಡ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಅನಿಯೋಮೀಟರ್ ತಾಪಮಾನನ, ಇಲ್ಲ ಗಾಳಿಯ ವೇಗನ, ಇಲ್ಲ ತೇವಾಂಶನ, ಇಲ್ಲ ರೈನ. ಅನಿಯೋಮೀಟರ್ ಈ ಗಾಳಿಯ ವೇಗವನ್ನ ಅಂದರೆ ವಿಂಡ್ ಸ್ಪೀಡನ್ನು ಅಳೆಯಲು ಬಳಸುವ ಮಾಪಕವಾಗಿದೆ ಎಂದು ಹೇಳಬಹುದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ ರಚಿಸು, ನಾಶ ಮಾಡು ಆದರೆ ಹಾಗಾದರೆ ವಿಸ್ತರಿಸು, ಬೆಳೆಯುವಂತನ, ಇಲ್ಲ ಸಂಕುಚಿತಗೊಳಿಸುವಂತನ, ಇಲ್ಲ ಹಿಗ್ಗಿಸುವಂತನ, ಇಲ್ಲ ಇನ್ಕ್ರೀಸ್ ಅಂತನ. ಸಂಕುಚಿತಗೊಳಿಸು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ 7 49 ಆದರೆ ಈ 9 81 ಇಲ್ಲ 18 ಇಲ್ಲ 72 ಇಲ್ಲ 90 ಆಗುತ್ತಾ? 7 ಇಂಟು 7 ಎಷ್ಟು? 49. ಹಾಗಾದರೆ 9 ಇಂಟು 9 81. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? 81 ಈ 9ಕ್ಕೆ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ಹೂವು ಹೂಗುಚ್ಛ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೈನಿಕ ಏನು? ಯುದ್ಧ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ರಷ್ಯಾ ರೂಬೆಲ್ ಆದರೆ ಜಪಾನ್ ಡಾಲರ್ ಆಗುತ್ತಾ, ಇಲ್ಲ ಯೂರೋ ಆಗುತ್ತಾ, ಇಲ್ಲ ಏನಾಗುತ್ತಾ, ಇಲ್ಲ ಟಾಕಾ ಆಗುತ್ತಾ? ರಷ್ಯಾದ ಕರೆನ್ಸಿ ರೂಬಲ್ ಆದರೆ ಜಪಾನ್ನ ಕರೆನ್ಸಿ ಏನಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ 5 125 ಆದರೆ 8 ಎಷ್ಟಾಗುತ್ತದೆ? 64 ಆಗುತ್ತಾ, ಇಲ್ಲ 256 ಆಗುತ್ತಾ, ಇಲ್ಲ 512 ಆಗುತ್ತಾ, ಇಲ್ಲ 400 ಆಗುತ್ತಾ? 8 512 ಆಗುತ್ತೆ ಅಂತ ಹೇಳ್ಬೋದಾಗಿದೆ. 8 ಇಂಟು 8 ಇಂಟು 8 ಎಷ್ಟಾಗುತ್ತೆ? 512 ಆಗುತ್ತೆ. 5 ಇಂಟು 5 ಇಂಟು 5 ಎಷ್ಟಾಗುತ್ತೆ? 125 ಆಗುತ್ತೆ. ಮುಂದಿನ ಕಾನ್ಸೆಪ್ಟಲ್ಲಿ ಅಧ್ಯಾಯ ಪುಸ್ತಕ ಆದರೆ ದಳ ಏನಾಗುತ್ತೆ? ಸಸ್ಯ ಆಗುತ್ತಾ, ಇಲ್ಲ ತೋಟ ಆಗುತ್ತಾ, ಇಲ್ಲ ಹೂವಾಗುತ್ತಾ, ಇಲ್ಲ ಎಲೆ ಆಗುತ್ತಾ? ದಳ ಯಾವುದಕ್ಕೆ ಸಂಬಂಧಿಸಿದೆ? ಹೂಗೆ ಸಂಬಂಧಿಸಿದೆ. ಅಧ್ಯಾಯ ಯಾವುದ್ರಲ್ಲಿರುತ್ತೆ? ಪುಸ್ತಕದಲ್ಲಿ ಇರುತ್ತೆ. ದಳ ಯಾವುದ್ರಲ್ಲಿರುತ್ತೆ? ಹೂವಲ್ಲಿ ದಳವಿರುತ್ತದೆ. ಮುಂದಿನ ಕಾನ್ಸೆಪ್ಟಲ್ಲಿ ವೈದ್ಯ ಆಸ್ಪತ್ರೆ ಆದರೆ ಶಿಕ್ಷಕ ಪುಸ್ತಕನ, ಇಲ್ಲ ಶಾಲೆನ, ಇಲ್ಲ ವಿದ್ಯಾರ್ಥಿನ, ಇಲ್ಲ ಜ್ಞಾನನ? ವೈದ್ಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರೆ ಶಿಕ್ಷಕ ಎಲ್ಲಿ ಕೆಲಸ ಮಾಡ್ತಾನೆ? ಶಾಲೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾನೆ ಅಂತ ಹೇಳ್ಬೋದು. ಮುಂದಿನ ಕಾನ್ಸೆಪ್ಟಲ್ಲಿ BD CE ಆದರೆ FK ಏನಾಗುತ್ತೆ? GL ಆಗುತ್ತೆ ಅಂತ ಹೇಳ್ಬೋದಾಗಿದೆ. D ಅಂತ ಇದೆ ಅಲ್ವಾ? B ಆದಮೇಲೆ ಏನು? C ಇದೆ. D ಆದಮೇಲೆ ಯಾವ್ದು ಬರುತ್ತೆ? E ಬರುತ್ತಲ್ವಾ? ಹಾಗಾದರೆ F ಆದಮೇಲೆ ಯಾವ್ದು ಬರುತ್ತೆ? G ಬರುತ್ತೆ.
ಹಾಗಾದರೆ ಕೆ ಆದಮೇಲೆ ಯಾವ್ದು ಬರುತ್ತೆ? ಎಲ್ ಬರುತ್ತೆ. ಹಾಗಾಗಿ ಎ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ಬೆಲ್ಲ, ಕಬ್ಬು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕಾಗದ, ಮರನ, ಇಲ್ಲ ಬಿದ್ರಾಗುತ್ತಾ, ಇಲ್ಲ ಪುಸ್ತಕ ಆಗುತ್ತಾ, ಇಲ್ಲ ಇಂಕು ಆಗುತ್ತಾ? ಕಾಗದ ಯಾವುದಾಗುತ್ತೆ? ಬಿದಿರಾಗುತ್ತೆ ಅಂತ ಹೇಳ್ಬೋದಾಗಿದೆ. ಈ ಬೆಲ್ಲದ ಕಚ್ಚಾ ವಸ್ತು ಯಾವುದು? ಕಬ್ಬಾಗುತ್ತೆ. ಈ ಕಾಗದದ ಕಚ್ಚಾ ವಸ್ತು ಬಿದಿರು ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಈ ಬಿದಿರು ಮತ್ತೆ ಈ ಮರ ಎರಡೂ ಕೂಡ ಕಾಗದದ ಕಚ್ಚಾ ವಸ್ತುಗಳಾಗಿವೆ. ಮುಂದಿನ ಕಾನ್ಸೆಪ್ಟಲ್ಲಿ ವೈರಸ್ ರೋಗಕ್ಕೆ ಸಂಬಂಧಿಸಿದರೆ ಈ ಪ್ರಯತ್ನ ಯಾವುದಕ್ಕೆ ಸಂಬಂಧಿಸಿದೆ? ವೈಫಲ್ಯಕ್ಕ, ಇಲ್ಲ ಕೆಲಸಕ್ಕ, ಇಲ್ಲ ಯಶಸ್ಸಿಗ, ಇಲ್ಲ ವಿಶ್ರಾಂತಿಗ? ಪ್ರಯತ್ನ ಯಶಸ್ಸಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ಸಿಂಹ, ಗುಹೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೊಲ ರಂಧ್ರನ, ಇಲ್ಲ ಗೂಡ, ಇಲ್ಲ ಬಿಲನ, ಇಲ್ಲ ಅರಣ್ಯನ? ಸಿಂಹ ಎಲ್ಲಿ ವಾಸ ಮಾಡುತ್ತೆ? ಗುಹೆಯಲ್ಲಿ. ಹಾಗಾದರೆ ಮೊಲ ಬಿಲದಲ್ಲಿ ವಾಸ ಮಾಡುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ 4 17 ಆದರೆ 7 ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. 48 ಆಗುತ್ತಾ, ಇಲ್ಲ 49 ಆಗುತ್ತಾ, ಇಲ್ಲ 50 ಆಗುತ್ತಾ, ಇಲ್ಲ 51 ಆಗುತ್ತಾ? 4 ಇಂಟು 4 ಎಷ್ಟಾಗುತ್ತೆ? 4 4 16 ಆಗುತ್ತೆ. ಈ 16 ಪ್ಲಸ್ 1 ಎಷ್ಟಾಗುತ್ತೆ? 17 ಆಗುತ್ತೆ ಅಲ್ವಾ? ಹಾಗಾದರೆ 4 4 16 ಪ್ಲಸ್ 1 ಎಷ್ಟಾಯಿತು? 17 ಆಯಿತು. ಹಾಗಾದರೆ 7 ಇಂಟು 7 ಎಷ್ಟು? 49 ಆಗುತ್ತೆ. ಈ 49 ಪ್ಲಸ್ 1 ಸೇರಿಸಿದ್ರೆ ಎಷ್ಟಾಗುತ್ತೆ? 50 ಆಗುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ 50 ಆಗುತ್ತೆ. ಇಲ್ಲಿ 4 ಇಂಟು 4 ಎಷ್ಟಾಯಿತು? 16 ಆಯ್ತಲ್ವಾ? 16 1 17. 7 ಇಂಟು 7 ಎಷ್ಟು? 49. ಈ 49ಕ್ಕೆ 1 ಸೇರಿಸಿದ್ರೆ ಎಷ್ಟಾಗುತ್ತೆ? 50 ಆಗುತ್ತೆ. ಮುಂದಿನ ಕಾನ್ಸೆಪ್ಟಲ್ಲಿ ನ್ಯಾಯಾಲಯ, ನ್ಯಾಯ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಶಾಲೆಯಲ್ಲಿ ಯಾರಿರ್ತಾರೆ? ಶಿಕ್ಷಕ ಇರ್ತಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ಏರಳ, ಸಮೃದ್ಧಿ ಆದರೆ ಈ ಖಾಲಿ ಏನಾಗುತ್ತೆ? ಪೂರ್ಣ ಆಗುತ್ತಾ, ಇಲ್ಲ ಎಂಟಿ ಖಾಲಿ ಆಗುತ್ತಾ, ಇಲ್ಲ ಆಕ್ರಮಿತ ಆಗುತ್ತಾ, ಇಲ್ಲ ಮುಚ್ಚಿದ ಆಗುತ್ತಾ? ಖಾಲಿ ಏನಾಗುತ್ತೆ? ಎಂಟಿ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಏರಳದ ಸಮಾನಾರ್ಥಕ ಪದ ಸಮೃದ್ಧಿ. ಹಾಗಾದರೆ ಖಾಲಿಯ ಸಮಾನಾರ್ಥಕ ಪದ ಯಾವುದು? ಎಂಟಿ ಆಗಿದೆ. ಮುಂದಿನ ಕಾನ್ಸೆಪ್ಟಲ್ಲಿ ಕಪ್ಪೆ, ವಟಗುಟ್ಟು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕುದುರೆ ಗರ್ಜಿಸು ಆಗುತ್ತಾ, ಇಲ್ಲ ಬುಸುಗುಟ್ಟು ಆಗುತ್ತಾ, ಇಲ್ಲ ಕೆನೆ ಹುಲ್ಲು ಆಗುತ್ತಾ, ಇಲ್ಲ ಅರಚು ಆಗುತ್ತಾ? ಕಪ್ಪೆ ಏನು ಮಾಡ್ತಿರುತ್ತೆ? ವಟಗುಟ್ಟುತ್ತಿರುತ್ತೆ. ಹಾಗಾದರೆ ಕುದುರೆ ಏನು ಮಾಡ್ತಿರುತ್ತೆ? ನೀ ಮಾಡ್ತಾ ಇರುತ್ತೆ. ಅಂದರೆ ಕೆನೆ ಹುಲ್ಲು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕಾನ್ಸೆಪ್ಟ್ ನೋಡೋದಾದರೆ ACE GIK ಆದರೆ BDF ಏನಾಗುತ್ತೆ? HJL ಆಗುತ್ತಾ, ಇಲ್ಲ GHI ಆಗುತ್ತಾ, ಇಲ್ಲ HJK ಆಗುತ್ತಾ, ಇಲ್ಲ LNP ಆಗುತ್ತಾ? ACE GIK ಆದರೆ BDF HJL ಆಗುತ್ತೆ ಅಂತ ಹೇಳ್ಬೋದಾಗಿದೆ.